ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸಾಮಾನ್ಯವಾಗಿ ಪ್ರತಿ ವರ್ಷವೂ 2ನೇ ಶುಕ್ರವಾರವೇ ವರಮಹಾಲಕ್ಷ್ಮಿ ಆಚರಣೆ ಇರುತ್ತದೆ. ಆದರೆ ಅದೇ ನಿಯಮವಿಲ್ಲ. ಶ್ರಾವಣದಲ್ಲಿ 5 ಶುಕ್ರವಾರಗಳು ಬಂದಾಗ ಈ ಗೊಂದಲವಾಗುತ್ತದೆ. ಪೂರ್ಣಿಮೋಪಾಂತ್ಯ ಭಾರ್ಗವೇ ಎಂಬ ಭವಿಷ್ಯೋತ್ತರ ಪುರಾಣದ ವಚನವಿದೆ. ಹುಣ್ಣಿಮೆ ಉಪಾಂತ್ಯ ಹತ್ತಿರದ ಭಾರ್ಗವೇ ಶುಕ್ರವಾರದಲ್ಲಿ ಎಂಬ ನಿರ್ಣಯ ಎಲ್ಲ ಗೊಂದಲಗಳನ್ನು ಪರಿಹರಿಸುತ್ತದೆ. ಅಂತೆಯೇ ಈ ಬಾರಿ ಹುಣ್ಣಿಮೆಗೆ ಹತ್ತಿರವಾದ 3ನೇ ಶುಕ್ರವಾರದಂದೇ ಆಚರಣೆ ಮಾಡುವುದು ಅತ್ಯಂತ ಸೂಕ್ತವಾಗಿದೆ. ಕೃತಾನುಷ್ಠಾನ ಪೂಜೆ ನೆರವೇರಿಸುವ ಆಚಾರ್ಯರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದು ಈ ವ್ರತ ಸಂಕಲ್ಪವನ್ನು ಮಾಡಬೇಕು. ನಂತರ ಮನೆಯಲ್ಲಿ ಗುರು ಹಿರಿಯರಿಗೆ ನಮಸ್ಕರಿಸಬೇಕು. ಆರಂಭದಲ್ಲಿ ಪೂಜೆಯು ನಿರ್ವಿಘ್ನವಾಗಿ ಸಾಗಲೆಂದು ಗಣಪತಿ ಪೂಜೆ ಮಾಡಬೇಕು. ನಂತರ ಯಮುನಾ ಪೂಜೆ. ಸಾಮಾನ್ಯವಾಗಿ ಎಲ್ಲ ವ್ರತಗಳನ್ನು ನದಿಯ ತೀರದಲ್ಲಿ ಆಚರಿಸಬೇಕೆಂದು ಶಾಸ್ತ್ರಗಳಲ್ಲಿ ವಿಧಿಸಿವೆ. ಆದರೆ ಈಗಿನ ಅನಾನುಕೂಲ ಪರಿಸ್ಥಿತಿಯಲ್ಲಿ ಅದು ಸಾಧ್ಯವಿಲ್ಲ. ಹೀಗಾಗಿ ಸಕಲ ನದಿ ತೀರ್ಥಗಳ ಸನ್ನಿಧಾನವಿರುವ ತುಳಸಿ ಸಮೀಪದಲ್ಲಿ ಯಮುನಾ ಕಳಶವನ್ನು ಸ್ಥಾಪಿಸಬೇಕು. ಆ ಕಲಶದಲ್ಲಿ ಗಂಗೆ, ಗೋದಾವರಿ, ಯಮುನಾ ಮೊದಲಾದ ನದ್ಯಭಿಮಾನಿಗಳನ್ನು ಆಹ್ವಾನಿಸಬೇಕು. ನಂತರ ಆ ಕಲಶವನ್ನು ಮುತ್ತೈದೆಯರು ತೆಗೆದುಕೊಂಡು ಮನೆಯ ಒಳಗಡೆ ಪ್ರವೇಶಿಸಬೇಕು. ವರಮಹಾಲಕ್ಷ್ಮಿಯ ಪೂಜೆಗೆಂದು ಅಲಂಕೃತವಾದ ಮಂಟಪದಲ್ಲಿ ಇಟ್ಟು ಅದರ ಮುಂದೆ ಮತ್ತೊಂದು ಕಲಶವನ್ನು ಇಟ್ಟು ಅದರಲ್ಲಿ ಶ್ರೀ ಲಕ್ಷ್ಮೀನಾರಾಯಣರಿಬ್ಬರ ಆಹ್ವಾನ ಮಾಡಿ ಪೂಜಿಸಬೇಕು. ಹೀಗೆ ಯಮುನಾ ಪೂಜೆಯ ನಂತರ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವ ಕಲಶಕ್ಕೆ ವಿಧಿವತ್ತಾಗಿ ಷೋಡೋಪಚಾರ ಪೂಜೆಯನ್ನು ಪ್ರಾರಂಭಿಸಬೇಕು. ಕಲಶಕ್ಕೆ ನಾರಾಯಣ ಅಷ್ಟಾಕ್ಷರ ಮಂತ್ರದಿಂದ ಅಭಿಮಂತ್ರಿಸಬೇಕು. ನಂತರ ಕುಂಕುಮ, ಗಂಧ, ಅಕ್ಷತೆ, ಹೂವು ಮೊದಲಾದ ಮಂಗಲ ದ್ರವ್ಯಗಳನ್ನು ಹಾಕಬೇಕು. ಅವರವರ ಸಂಪ್ರದಾಯದಂತೆ ಪ್ರತಿಮೆಯಲ್ಲಿ ಅಥವಾ ಕಲಶದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ವಿಧಿಯನ್ನು ಪೂರೈಸಬೇಕು. ಈ ವ್ರತಕ್ಕೆ ಬದ್ಧರಾಗಲು ಈ ಬಂಧವನ್ನು ವಿಧಿಸಿದ್ದಾರೆ. ಅಂದರೆ ಕಂಕಣ ಕಟ್ಟಿಕೊಳ್ಳಬೇಕು. ಅಂತೆಯೇ 9, 10, 12 ಎಳೆಯ ದಾರವನ್ನು ಅರಿಶಿನ ನೀರಿನಲ್ಲಿ ನೆನೆಸಿ ವೀಳ್ಯದೆಲೆಯಲ್ಲಿಟ್ಟು ದೇವಿಯ ಮುಂದಿನ ಪೂಜಿಸಬೇಕು. ಕಲಶದಲ್ಲಿ ಧ್ಯಾನ ಅವನಾದಿಗಳನ್ನು ಮಾಡಬೇಕು. ಪಂಚಾಮೃತ ಅಭಿಷೇಕಕ್ಕಾಗಿ ಲಕ್ಷ್ಮೀನಾರಾಯಣರ ಪ್ರತಿಮೆಯನ್ನು ಆರಂಭದಲ್ಲಿಯೇ ಇಟ್ಟುಕೊಂಡು ಅದನ್ನೇ ನಂತರ ತಟ್ಟೆಯಲ್ಲಿರಿಸಿ ಅಭಿಷೇಕ ಮಾಡಬೇಕು. ನಂತರ ಅದನ್ನು ಶುದ್ಧಿಗೊಳಿಸಿ ವಸ್ತ್ರ, ಮಂಗಳಸೂತ್ರ, ಗೆಜ್ಜೆ ವಸ್ತ್ರ ಹಾಗೂ ಯಥಾಶಕ್ತಿ ಆಭರಣಗಳಿಂದ ಅಲಂಕರಿಸಿ ಪೂಜಿಸಬೇಕು. ನಂತರ ಅರಿಶಿನ, ಕುಂಕುಮ, ಅಕ್ಷತೆ ಇವುಗಳನ್ನು ಸಮರ್ಪಿಸಬೇಕು. ವಿಧದ ಸುಗಂಧ ಪುಷ್ಪಗಳನ್ನು ಅರ್ಪಿಸಬೇಕು. ಮಂತ್ರಾಕ್ಷತೆ ಹೂವುಗಳನ್ನು ಹಾಕುತ್ತಾ ಲಕ್ಷ್ಮೀದೇವಿಯ ಅಂಗಪೂಜೆಯನ್ನು ಮಾಡಬೇಕು. ದೇವಿಯ ಮಂದಿರದ ದಾರಕ್ಕೆ ಲಕ್ಷ್ಮೀದೇವಿಯ 9 ನಾಮಗಳಿಂದ ದೋರಗ್ರಂಥ ಪೂಜೆಯನ್ನು ಮಾಡಬೇಕು. ಸ್ತ್ರೀಯರು ಶ್ರೀ ವರಮಹಾಲಕ್ಷ್ಮಿ ಕಳಶದ ಮುಂದೆ ಒಂದು ತಟ್ಟೆಯನ್ನಿಟ್ಟು ಅಲ್ಲಿ ಬಿಡಿ ಹೂಗಳಿಂದ ಅಥವಾ ಕುಂಕುಮದಿಂದ ಶತನಾಮ ಪೂಜೆಯ ಅರ್ಚನೆಯನ್ನು ಮಾಡಬೇಕು. ದೀಪವನ್ನು ಸಮರ್ಪಿಸಬೇಕು. ಊದುಬತ್ತಿ ಅಥವಾ ಗಂಧದ ಪುಡಿಯಿಂದ ಧೂಪವನ್ನು ಸಮರ್ಪಿಸಬೇಕು. ನಂತರ ಲಕ್ಷ್ಮೀದೇವಿಯ ನೈವೇದ್ಯ ವರಮಹಾಲಕ್ಷ್ಮಿಗೆ ನಾನಾ ಥರದ ಭಕ್ಷ್ಯಗಳನ್ನು, ಅದರಲ್ಲಿಯೂ ಮುಖ್ಯವಾಗಿ ಶಾವಿಗೆಯ ಪಾಯಸ ಹಾಗೂ ಕಡಲೆ ಹೂರಣದ ಹೋಳಿಗೆ ಹಣ್ಣುಗಳನ್ನು ನಿವೇದಿಸುವುದು ಶ್ರೇಷ್ಠವೆಂದಿದ್ದಾರೆ. 5 ವೀಳ್ಯದೆಲೆ, ಸುಣ್ಣ, ಅಡಿಕೆಯಿಂದ ಕೂಡಿದ ತಾಂಬೂಲವನ್ನು ಸಮರ್ಪಿಸಬೇಕು. ಅದರೊಂದಿಗೆ ದಕ್ಷಿಣೆಯನ್ನು ಸಮರ್ಪಿಸಬೇಕು. ಅನುಕೂಲವಿದ್ದ ಹೂರಣದಲ್ಲಿ ಆರತಿಯನ್ನು ಮಾಡಬೇಕು. ಇಲ್ಲದಿದ್ದರೆ ಭಕ್ತಿಯಿಂದಲೂ ಮಂಗಳಾರತಿಯನ್ನು ಮಾಡಬಹುದು. ಕೊನೆಗೆ ಪ್ರದಕ್ಷಿಣೆ, ನಮಸ್ಕಾರ, ಪ್ರಾರ್ಥನೆ ಸಮರ್ಪಿಸಬೇಕು. ಕೈಯಲ್ಲಿ ಮಂತ್ರಾಕ್ಷತೆ ಹೂಗಳನ್ನು ಹಿಡಿದುಕೊಂಡು ಪ್ರಾರ್ಥಿಸಿ ಪೂಜೆಯ ಸಮಾಪನೆ ಮಾಡಿದ ನಂತರ ದಾರವನ್ನು ಹಿರಿಯರ ಮುತ್ತೈದೆಯ ಕೈಯಿಂದ ಅಥವಾ ಪತಿಯ ಕೈಯಿಂದ ಹೂವಿನೊಂದಿಗೆ ಸೇರಿಸಿ ಬಲಗೈಗೆ ಕಟ್ಟಿಕೊಳ್ಳಬೇಕು. ಪೂಜೆಯನ್ನು ಸಾಂಗವಾಗಿ ಮಾಡಿಸಿದ ಆಚಾರ್ಯರಿಗೆ ವಾಯನದಾನವನ್ನು ಕೊಟ್ಟು ನಮಸ್ಕರಿಸಬೇಕು. ಮನೆಯ ಮುಂದಿನ ಮಾವಿನ ತೋರಣ, ಪರಿವಾರದವರ ಆಗಮನ, ಶಾಸ್ತ್ರೋಕ್ತವಾಗಿ ಪೂಜೆ, ಪರಸ್ಪರ ಮಂಗಲ ದ್ರವ್ಯಗಳ ವಿನಿಮಯ ಸಂಪ್ರದಾಯಕ್ಕಾಗಿ ಶೈಲಿಯ ಅಡುಗೆ ಇವುಗಳನ್ನೇ ಹಬ್ಬದ ಮೆರುಗು ಹೆಚ್ಚಿಸುತ್ತವೆ ಹೊರತು ಆಡಂಬರದ ಅವಶ್ಯಕತೆ ಇಲ್ಲ. ವಿದ್ಯೆಗಾಗಿ ಸರಸ್ವತಿ ಪೂಜೆ, ಧನಕ್ಕಾಗಿ ಲಕ್ಷ್ಮೀ ಪೂಜೆ ಎಂಬ ಮೂಢನಂಬಿಕೆ ಇದೆ. ಜ್ಞಾನದ ಆಗರವೆನಿಸಿದ ವೇದಗಳಿಗೆ ಅಭಿಮಾನಿಯಾದ ಜಗನ್ಮಾತೆ ಮಹಾಲಕ್ಷ್ಮಿಯು ಸಂಪತ್ತನ್ನೇ ನೀಡುತ್ತಾಳೆ. ಅದು ಕೇವಲ ಧನವಲ್ಲ, ಜ್ಞಾನದ ಸಂಪತ್ತು, ಸಜ್ಜನಿಕೆಯಿಂದಲೇ ಬಾಳುವ ಸಂಪತ್ತು, ಸದಾ ಸಮಾಜದ ಒಳಿತಿಗಾಗಿ ಶ್ರಮಿಸುವ ಸುಸ್ವಭಾವದ ಸಂಪತ್ತು. ಜ್ಞಾನವನ್ನು ಪ್ರಾರ್ಥಿಸುತ್ತಾ
ಅಷ್ಟೈಶ್ವರ್ಯವನ್ನು ಅನುಗ್ರಹಿಸುವ ವರಮಹಾಲಕ್ಷ್ಮಿ ಪೂಜೆ ಸಂಪನ್ನಗೊಳ್ಳಲಿ. ಈ ದಿನ ಬ್ಯಾಂಕಿಗಳಲ್ಲಿ ಇಟ್ಟಂಥ ಬಂಗಾರವನ್ನು ತೆಗೆದುಕೊಂಡು ಪೂಜೆ ಮಾಡ್ತಾರೆ. ಹಣವನ್ನು ಕ್ಯಾಶ್ ಮುಖಾಂತರ ತರಿಸಿಕೊಂಡು ದೇವಿ ಮುಂದೆ ಇಟ್ಟು ಪೂಜೆ ಮಾಡ್ತಾರೆ. ಜೊತೆಗೆ ನಾಳೆ ಪೌರ್ಣಿಮೆ ಇಂದಿನಿಂದಲೇ ನಾಳೆವರೆಗೆ ಇರೋದರಿಂದ ಲಕ್ಷ್ಮಿಯನ್ನೇ ನಾಳೆ ಇಳಿಸೋದಿಲ್ಲ. ವರಮಹಾಲಕ್ಷ್ಮಿಯನ್ನು ನಾಳೆ ಸಾಯಂಕಾಲದವರೆಗೂ ಪೂಜೆಯನ್ನು ನಡೆಸಿಕೊಂಡು ಬರ್ತಾರೆ ಅಂತ ಈ ಮೂಲಕ ನಾವು ತಮಗೆ ತಿಳಿಸುತ್ತಾ ಇದ್ದೇವೆ.